ಹಾಯ್ ಫ್ರೆಂಡ್ಸ್, ನಾನು ಮಿಶ್ರಣ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಿಮ್ಮ ಏರಿಯಾ ಅಥವಾ ನಿಮ್ಮ ಊರಿನಲ್ಲಿ ಏರ್ ಕ್ವಾಲಿಟಿ ಹೇಗಿದೆ, ನಿಮ್ಮ ಊರಿನಲ್ಲಿ ಗಾಳಿ ಚೆನ್ನಾಗಿದೆಯಾ, ಉಸಿರಾಡೋದಕ್ಕೆ ಯೋಗ್ಯವಾಗಿದೆಯಾ ಅಥವಾ ಉಸಿರಾಡೋ ಪ್ರಾಬ್ಲಮ್ ಏನಾದರೂ ಬರುತ್ತಾ, ಈ ರೀತಿ ನೀವು ತಿಳ್ಕೋಬೇಕು. ಮತ್ತು ಬೇರೆ ಬೇರೆ ಸಿಟಿನಲ್ಲಿ ಏರ್ ಕ್ವಾಲಿಟಿ ಹೇಗಿದೆ, ಚೆನ್ನಾಗಿದೆಯಾ ಇಲ್ಲ ಅಂತೇಳಿ ನಿಮಗೆ ತಿಳಿಸ್ಕೊಡ್ತೀನಿ. ನೀವು ಭಾಳಷ್ಟು ಬಾರಿ ಕೇಳಿರ್ತೀರ, ಡೆಲ್ಲಿಯಲ್ಲಿ ಏರ್ ಪೊಲ್ಯೂಷನ್ ಜಾಸ್ತಿ ಇದೆ, ಅಲ್ಲಿ ಉಸಿರಾಟ ಪ್ರಾಬ್ಲಮ್ ಜಾಸ್ತಿ ಇರುತ್ತೆ, ಗಾಡಿಗಳು ಜಾಸ್ತಿ ಓಡಾಡ್ತವೆ, ಅದು ಇದು ಜಾಸ್ತಿ ಕೇಳಿರ್ತೀರ. ಅದೇ ರೀತಿ ಬೇರೆ ಬೇರೆ ಬೆಂಗಳೂರು ದೊಡ್ಡ ದೊಡ್ಡ ನಮ್ಮ ಅಕ್ಕಪಕ್ಕ ಸಿಟಿಗಳಲ್ಲಿ ಯಾವ ರೀತಿ ಏರ್ ಕ್ವಾಲಿಟಿ ಇದೆ, ನಮಗೆ ಉಸಿರಾಡೋಕ್ಕೆ ಒಳ್ಳೆ ಗಾಳಿ ಸಿಗ್ತಾ ಇದೆಯಾ ಇಲ್ಲ, ಮತ್ತು ಈಗ ಚಳಿ ಜಾಸ್ತಿ ಇದೆ, ಈ ಒಂದು ಟೈಮಲ್ಲಿ ಹೊರಗಡೆ ಹೋಗೋದು ಸೇಫಾ ಅಥವಾ ಈ ಟೈಮಲ್ಲಿ ಏರ್ ಕ್ವಾಲಿಟಿ ಚೆನ್ನಾಗಿರುತ್ತಾ ಇಲ್ಲ ಅಂತೇಳಿ ಚೆಕ್ ಮಾಡೋದು ಹೇಗೆ ಅಂತೇಳಿ ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕಾಗಿ ನೀವು ಈ ಒಂದು ಅಪ್ಲಿಕೇಶನ್ನ ಓಪನ್ ಮಾಡಬೇಕಾಗುತ್ತೆ. ಇಲ್ಲಿ ನೋಡ್ತಾ ಇದ್ರೆ ಮ್ಯಾಪ್ಸ್ ಅಂತಿದೆ, ಇದನ್ನು ಕ್ಲಿಕ್ ಮಾಡಿ ಓಪನ್ ಮಾಡಬೇಕು. ಓಪನ್ ಮಾಡಿದ್ರೆ ಈ ರೀತಿ ಓಪನ್ ಆಗುತ್ತೆ. ಇದನ್ನು ಈ ಥರ ಕ್ಲಿಕ್ ಮಾಡಿದ್ರೆ ಇಲ್ಲಿ ಓಕೆ ಅಂತ ನೀವು ಇದು ಕೊಡಬೇಕು, ಪರ್ಮಿಷನ್ ಕೊಡಬೇಕು. ಕೊಟ್ಟಾದ್ಮೇಲೆ ಎಲ್ಲಿದ್ದೀವಿ ಇಲ್ಲೆಲ್ಲ ತೋರಿಸುತ್ತೆ. ನಾವು ಇಲ್ಲಾದ್ಮೇಲೆ ಇಲ್ಲಿ ಲೇಯರ್ ಥರ ಇದೆಯಲ್ಲ, ಇದನ್ನು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ನೋಡ್ತಿದ್ರೆ ಏರ್ ಕ್ವಾಲಿಟಿ ಅಂತಿದೆ, ಅದನ್ನು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ್ರೆ ನೋ ಇನ್ಫಾರ್ಮೇಷನ್ ಇನ್ ದಿಸ್ ಏರಿಯಾ ಅಂತಿದೆ. ಈ ಏರಿಯಾದಲ್ಲಿ ಇನ್ಫಾರ್ಮೇಷನ್ ಸಿಗ್ತಾ ಇಲ್ಲ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ನಾವು ಜೂಮ್ ಔಟ್ ಮಾಡಿ ಅಂತ ಹೇಳ್ತದೆ. ಸ್ವಲ್ಪ ಜೂಮ್ ಔಟ್ ಮಾಡಿದರೆ ಈ ರೀತಿ ಇನ್ಫಾರ್ಮೇಷನ್ ಸಿಗುತ್ತೆ. ಈಗ ನಾವು ಇರೋ ಏರಿಯಾದಲ್ಲಿ 109 ಇದೆ. ಇಲ್ಲಿ ನೋಡ್ತಿದ್ರೆ ಇಲ್ಲಿ ಒಂದು ಮೀಟ್ರ್ ಕೊಟ್ಟಿದ್ದಾರೆ. 500ಇಂದ 0ವರೆಗೂ. 0 ಸಮೀಪ ಯಾವುದಿರುತ್ತೆ ಅದು ಚೆನ್ನಾಗಿದೆ, ಒಳ್ಳೆ ಏರಿಯಾ, ಏರ್ ಕ್ವಾಲಿಟಿ ತುಂಬ ಚೆನ್ನಾಗಿದೆ ಅಂತೇಳಿ ಅರ್ಥ ಆಗುತ್ತೆ. ಇಲ್ಲಿ 200 ನಿಯರ್ ಇದ್ದದ್ದು ಆ್ಯಾವ್ರೇಜ್ ಆಗಿದೆ ಅಂತೇಳಿ ಇಲ್ಲಿ ಅರ್ಥ ಆಗುತ್ತೆ. 500 ನಿಯರ್ ಆಗ್ತಾ ಇರೋದು ಯಾವುದಿರುತ್ತೆ ಅದು ಚೆನ್ನಾಗಿಲ್ಲ, ಏರ್ ಕ್ವಾಲಿಟಿ ಚೆನ್ನಾಗಿಲ್ಲ, ಗಾಳಿ ಚೆನ್ನಾಗಿಲ್ಲ, ಉಸಿರಾಟಕ್ಕೆ ಪ್ರಾಬ್ಲಮ್ ಆಗುತ್ತೆ, ಇದರಿಂದ ಬೇರೆ ಉಸಿರಾಟ ಸಂಬಂಧಿತ ಏನಾದರೂ ರೋಗಗಳು ಬರೋ ಚಾನ್ಸಸ್ ಇರುತ್ತೆ ಅಂತೇಳಿ ಈ ರೀತಿ ತಿಳ್ಕೊಬೋದು ನೀವು. ಇಲ್ಲಿ ನೋಡ್ತಿದ್ರೆ ಇದೆಲ್ಲನೂ ಬೇರೆ ಬೇರೆ ಏರಿಯಾದೆಲ್ಲನೂ ಕೊಟ್ಟಿದ್ದಾರೆ. ಇಲ್ಲಿ 36, 66 ಅದಂತೇಳಿ ಕೊಟ್ಟಿದ್ದಾರೆ. ಈಗ ನಾನು ಇರೋ ಏರಿಯಾ ಇಲ್ಲಿದೆ. ಇಲ್ಲಿ ನೋಡ್ತಿದ್ರೆ 109 ಇದೆ. ಇಲ್ಲಿ 109 ಅಂದರೆ ಇಲ್ಲಿ ಎಲ್ಲೋ ನಿಯರ್ ಬರುತ್ತೆ. ಇದು ಎಲ್ಲೋ ಹತ್ರ ಇಲ್ಲಿ ನೋಡ್ತಿದ್ರೆ ಅನ್ಹೆಲ್ದಿ ಫಾರ್ ಸೆನ್ಸಿಟಿವ್ ಗ್ರೂಪ್ಸ್ ಅಂತೇಳಿ ಇಲ್ಲಿ ಬರೆದಿದೆ. ಅಂದರೆ ಸೆನ್ಸಿಟಿವ್ ಯಾರು ಇರ್ತಾರೆ, ಉಸಿರಾಟ ಪ್ರಾಬ್ಲಮ್ ಸ್ವಲ್ಪ ಇರುತ್ತಲ್ಲ ಅಂಥವ್ರಿಗೆ ಒಳ್ಳೆಯದಲ್ಲ ಅಂತೇಳಿ ಇಲ್ಲಿ ಕೊಟ್ಟಿದ್ದಾರೆ. ಅದೇ ರೀತಿ ನಿಮ್ಮದು ಯಾವ ಊರು ಬರುತ್ತೆ ಅಲ್ಲಿ ನೀವು ಚೆಕ್ ಮಾಡ್ಕೋಬೋದು. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡ್ತಾ ಇದ್ದೀರಾ ಬೇರೆ ಬೇರೆ ಊರಿದ್ದಾವೆ. ಇಲ್ಲಿ ನೋಡ್ತಾ ಇದ್ರೆ ತುಮಕೂರು ಇದೆ, ಮತ್ತು ಉಡುಪಿ ಇದೆ. ಈ ರೀತಿ ಎಲ್ಲನೂ ನೋಡ್ಕೋಬೋದು ನೀವು, ಎಲ್ಲೆಲ್ಲಿ ಯಾವ ಚೆನ್ನಾಗಿದೆಯಾ ಇಲ್ಲ ಅಂತೇಳಿ. ಪಾವಗಡ, ಬಳ್ಳಾರಿ, ಈ ರೀತಿ ಎಲ್ಲನೂ ನೋಡ್ಕೋಬೋದು. ಇಲ್ಲಿ 126 ಇದೆ, ಇಲ್ಲಿ 58 ಇದೆ, ಇಲ್ಲಿ ಮಾಡ್ರೇಟ್ ಇದೆ. ಈ ಪರ್ಟಿಕ್ಯುಲರ್ ಏರಿಯಾದ ನೋಡಬೇಕು ಅಂತಂದರೆ ಫಾರ್ ಎಕ್ಸಾಂಪಲ್ ಬೆಂಗಳೂರು ಅಂತೇಳಿ ನಾನು ಸರ್ಚ್ ಮಾಡ್ತೀನಿ. ಸರ್ಚ್ ಮಾಡಿದ್ರೆ ಇಲ್ಲಿ ಇಷ್ಟು ಬರುತ್ತೆ. ಇಲ್ಲಿ ನಾವು ಚೆಕ್ ಮಾಡಬೇಕಾಗಿದೆ ಏರ್ ಕ್ವಾಲಿಟಿನ. ಈ ಥರ ಚೆಕ್ ಮಾಡಿದರೆ ಇಲ್ಲಿ ಏರ್ ಕ್ವಾಲಿಟಿ ಚೆನ್ನಾಗಿದೆ ಫ್ರೆಂಡ್ಸ್. ಇಲ್ಲಿ ನೋಡ್ತಿದ್ರೆ 73, 75 ಈ ರೀತಿ ಇದೆ. ಅದಕ್ಕೋಸ್ಕರ ಇಲ್ಲಿ ಯಾವ ಏರಿಯಾನೂ ಎಲ್ಲ ನೋಡ್ಕೋಬೋದು. 62, 95 ಎಲ್ಲನೂ ಇದೆ. ತುಂಬ ಚೆನ್ನಾಗಿದೆ ಇಲ್ಲಿ ಏರ್ ಕ್ವಾಲಿಟಿನ ಅಂತೇಳಿ ನೀವು ತಿಳ್ಕೊಬೋದು ಈ ರೀತಿ. ಅದೇ ರೀತಿ ನಾವು ಈಗ ಡೆಲ್ಲಿನ ಚೆಕ್ ಮಾಡೋಣ. ಭಾಳಷ್ಟು ನ್ಯೂಸಲ್ಲಿ ನಾವು ಡೆಲ್ಲಿ ಏರ್ ಕ್ವಾಲಿಟಿ ಚೆನ್ನಾಗಿಲ್ಲ ಅಂತೇಳಿ ಅಂದ್ಕೊಂಡಿರ್ತಾರೆ ಅಂತ ಹೇಳಿರ್ತಾರೆ, ಮತ್ತು ನ್ಯೂಸಲ್ಲಿ ಇದೇ ಭಾಳ ಹೇಳ್ತಾ ಇರ್ತಾರೆ. ಅದಕ್ಕೋಸ್ಕರ ಇದನ್ನು ಚೆಕ್ ಮಾಡೋಣ ಡೆಲ್ಲಿನಲ್ಲಿ ಹೇಗಿದೆ ಅಂತೇಳಿ. ನೋ ಇನ್ಫಾರ್ಮೇಷನ್ ಜೂಮ್ ಔಟ್ ಮಾಡಬೇಕು. ಜೂಮ್ ಔಟ್ ನೋಡ್ತಾ ಇದ್ರೆ 372, 320, 380, ಡೆಲ್ಲಿ ನಿಯರ್ ಇಷ್ಟಿದೆ, 390, 400ವರೆಗೂ ಇದೆ. ಏರ್ ಕ್ವಾಲಿಟಿ ಚೆನ್ನಾಗಿಲ್ಲ ಅಂತೇಳಿ ಇಲ್ಲಿ ನೀವು ತಿಳ್ಕೊಬೋದು ಈ ರೀತಿ. ಆಲ್ಮೋಸ್ಟ್ ಸಿಟಿ ಬಿಟ್ಟು ಹಳ್ಳಿ ಕಡೆ ತುಂಬ ಚೆನ್ನಾಗಿರುತ್ತೆ ಏರ್ ಕ್ವಾಲಿಟಿ, ಒಳ್ಳೆ ಗಾಳಿ ಇರುತ್ತೆ, ಒಳ್ಳೆ ವಾತಾವರಣ ಇರುತ್ತೆ. ಸಿಟಿನಲ್ಲಿ ಜಾಸ್ತಿ ವೆಹಿಕಲ್ಸ್ ಎಲ್ಲ ಓಡಾಡುತ್ತಲ್ಲ, ಅದಕ್ಕೋಸ್ಕರ ಚೆನ್ನಾಗಿರಲ್ಲ, ಎಲ್ಲ ಏರ್ ಪೊಲ್ಯೂಷನ್ ಇರುತ್ತೆ ಅಂಥದ್ರಲ್ಲಿ. ಈ ರೀತಿ ನಿಮ್ಮ ಸಿಟಿ, ನಿಮ್ಮ ಏರಿಯಾದ, ನಿಮ್ಮ ಹಳ್ಳಿ ಹತ್ರ, ನಿಮ್ಮ ಜಿಲ್ಲೆಯಲ್ಲಿ ಯಾವ ರೀತಿ ಏರ್ ಕ್ವಾಲಿಟಿ ಇದೆ ಅಂತೇಳಿ ನೀವು ಚೆಕ್ ಮಾಡ್ಕೋಬೋದು. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಒಳ್ಳೆ ಇನ್ಫಾರ್ಮೇಟಿವ್ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ ನನ್ನ ಚಾನಲ್ನಲ್ಲಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್.